ದರ್ಶನ್ ಸಲ್ಲಿಸಿರುವಂತ ಬೇಲ್ ಅರ್ಜಿಗೆ ಸಂಬಂಧಿಸಿದಂತೆ ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸೋ ವೇಳೆ ಈ ಕಾನ್ಸ್ಪಿರಸಿ 120B IPC ಸೆಕ್ಷನ್ 120B ಇದನ್ನ ಏನು ಪೊಲೀಸರು ಒಳಸಂಚು ರೂಪಿತವಾಗಿದೆ ಅನ್ನೋದನ್ನು ಹೇಳುವಾಗ ಆರೋಪಿಗಳ ಮಧ್ಯೆ ನಡೆದಿರುವಂತ ಫೋನ್ ಕಾಲ್ನ ಡೀಟೇಲ್ ಅನ್ನು ಕೊಟ್ಟಿದ್ದಾರೆ. ಬಟ್ ನನ್ನ ಕಕ್ಷಿದಾರ 4 ಜನರ ಜೊತೆಗೆ ಮಾತನಾಡಿರೋದು ಆ 4 ಜನ ದರ್ಶನಿಗೆ ಅತ್ಯಂತ ಸಮೀಪದವರು ಅನ್ನೋದನ್ನು ಹೇಳೋದರ ಜೊತೆಗೆ ಇನ್ನೊಂದು ಕಾನ್ಸ್ಪಿರಸಿಗೆ ಸಂಬಂಧಿಸಿದಂತೆ ಪೊಲೀಸರು ಕೊಟ್ಟಿರೋ ಸಾಕ್ಷಿ ಅಂತಂದ್ರೆ ಸ್ಟೋನಿ ಬ್ರೂಕ್ನಲ್ಲಿ ಆಗಿರುವಂಥ ಪಾರ್ಟಿ. ಸ್ಟೋನಿ ಬ್ರೂಕ್ನಲ್ಲಿ ಪಬ್ನಲ್ಲಿ ಅಥವಾ ಬಾರಲ್ಲಿ ಈ ಆರೋಪಿ ದರ್ಶನ್ ಅಲ್ಲಿ ಇದ್ರು ಅನ್ನುವಂಥ ವಿಚಾರ. ಸೊ ಇದನ್ನ ಕೂಡ ಸಿ.ವಿ. ನಾಗೇಶ್ ಆ ಇಬ್ಬರ ಹೇಳಿಕೆ ಅಂದರೆ ಸ್ಟೋನಿ ಬ್ರೂಕಲ್ಲಿ ಆವತ್ತು ಇದ್ದಂಥ ನಟ ಚಿಕ್ಕಣ್ಣ ಮತ್ತು ನವೀನ್ ಇವರ ಜೊತೆಗಿನ ಮಾತುಕತೆಗೆ ಸಂಬಂಧಿಸಿದಂತೆ ಸಿ.ವಿ. ನಾಗೇಶ್ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಊಟಕ್ಕೆ ಸೇರಿದ್ರು ನನ್ನ ಕಕ್ಷಿದಾರರು. ಅಲ್ಲಿ ಕೊಲೆಗೆ ಸಂಬಂಧಿಸಿದಂತೆ ಯಾವ ಮಾತುಕತೆಯೂ ಕೂಡ ಆಗಿಲ್ಲ. ಚಿಕ್ಕಣ್ಣ ಊಟಕ್ಕೆ ಸೇರಿದ್ರು. ಎಸ್, ಈಗೊಂದು ಅಪ್ಡೇಟ್ ಸಿಗ್ತಾ ಇದೆ. ಹೈಕೋರ್ಟ್ ಅಲ್ಲಿ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಮತ್ತೆ ಮುಂದೂಡಿಕೆಯಾಗಿದೆ ಅನ್ನೋದು ಈಗ ಸಿಗ್ತಾ ಇರುವಂತ ಅಪ್ಡೇಟ್. 28ನೇ ತಾರೀಕಿಗೆ ಹೈಕೋರ್ಟ್ ನಲ್ಲಿ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಮುಂದೂಡಿಕೆಯಾಗಿದೆ. 28ನೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡಿದೆ ಹೈಕೋರ್ಟ್. ನವೆಂಬರ್ 28ಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿದೆ. ಸಿ.ವಿ. ನಾಗೇಶ್ ಇವತ್ತು ಬಹಳ ಪ್ರಬಲವಾದಂಥ ವಾದವನ್ನು ಮಂಡಿಸಿದರು. ಇದರ ಬೆನ್ನಿಗೆ ಈಗ ವಿಚಾರಣೆ ಮುಂದೂಡಿಕೆಯಾಗಿದೆ. 28ನೇ ತಾರೀಕಿಗೆ ಅರ್ಜಿಯ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿ. ಸಿ.ವಿ. ನಾಗೇಶ್ ಅವರು ಸೆಷನ್ ಕೋರ್ಟ್ ಅಲ್ಲಿ ಏನು ವಾದವನ್ನು ಮಂಡಿಸಿದ್ರು ಅದರ ಅಡ್ವಾನ್ಸ್ ವಾದ ಅಥವಾ ಅದಕ್ಕಿಂತಲೂ ಪ್ರಬಲವಾದಂಥ ತೀಕ್ಷ್ಣವಾದಂಥ ವಾದ ಇವತ್ತು ಹೈಕೋರ್ಟ್ ಅಲ್ಲಿ ಮಂಡನೆಯಾಯಿತು. ಈಗ ವಿಚಾರಣೆಯನ್ನ 28ನೇ ತಾರೀಕಿಗೆ ಮುಂದೂಡಲಾಗಿದೆ. ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ 28ನೇ ತಾರೀಕಿಗೆ ಮುಂದೂಡಿಕೆಯಾಗಿದೆ ಅನ್ನೋ ಡೀಟೇಲ್ ಲಭ್ಯ ಆಗ್ತಾ ಇದೆ. ದರ್ಶನ್ ಪರ ವಕೀಲರು ಸಿ.ವಿ. ನಾಗೇಶ್ ಅವರು ಇವತ್ತು ಬೆಳಗ್ಗಿಂದಲೂ ಕೂಡ ವಾದ ಮಂಡಿಸೋ ಸಂದರ್ಭದಲ್ಲಿ ದರ್ಶನ್ ವಿರುದ್ಧ ಚಾರ್ಜಸ್ ಫ್ರೇಮ್ ಮಾಡೋ ಸಂದರ್ಭದಲ್ಲಿ ಯಾವ ಸೆಕ್ಷನ್ ಅನ್ನ ಹಾಕಿದ್ರು ಅದು ಯಾವುದು ಕೂಡ ನನ್ನ ಕಕ್ಷಿದಾರನಿಗೆ ಅಪ್ಲೈ ಆಗಲ್ಲ ಅನ್ನೋದನ್ನ ಪ್ರತಿಪಾದಿಸ್ತಾ ಬಂದ್ರು. ಅದು 364 ಕಿಡ್ನಾಪ್, 201 ಸಾಕ್ಷ್ಯನಾಶ, 302 ಮರ್ಡರ್, 120B ಕ್ರಿಮಿನಲ್ ಕಾನ್ಸ್ಪಿರಸಿ ಇದು ಯಾವುದು ಕೂಡ ಅಪ್ಲೈ ಆಗಲ್ಲ ನನ್ನ ಕಕ್ಷಿದಾರನ ವಿರುದ್ಧ ಅಂತ ಹೇಳುತ್ತಲೇ ಇಡೀ ತನಿಖೆ ದರ್ಶನ್ನನ್ನ ಸಿಲುಕಿಸುವಂತ ಉದ್ದೇಶದಿಂದಲೇ ನಡೆದಿರುವಂತ ತನಿಖೆ ಇದು. ದರ್ಶನ್ ವಿರುದ್ಧ ಸುಖಾಸುಮ್ಮನೆ ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡಲಾಗಿದೆ ಮತ್ತು ಪೊಲೀಸರು ಉದ್ದೇಶಪೂರ್ವಕವಾಗಿ ನನ್ನ ಕಕ್ಷಿದಾರನನ್ನ ಸಿಲುಕಿಸಿದ್ದಾರೆ ಈ ಕೇಸಲ್ಲಿ ಮತ್ತು ಸಾಕ್ಷ್ಯಗಳನ್ನು ತಿರುಚಲಾಗಿದೆ, ಸಾಕ್ಷ್ಯಗಳನ್ನು ಸೃಷ್ಟಿಸಲಾಗಿದೆ. ಪ್ರಾಸಿಕ್ಯೂಷನ್ ಕೊಟ್ಟಿರುವಂತ ಸಾಕ್ಷ್ಯಗಳು ಕೃತ್ಯ ನಡೆದಿದೆ, ಕಾನ್ಸ್ಪಿರಸಿ ಆಗಿದೆ ಅನ್ನೋದಕ್ಕೆ ಪೂರಕವಾಗಿಲ್ಲ ಅನ್ನೋದನ್ನ ಪ್ರಸ್ತಾಪ ಮಾಡುತ್ತಲೇ ನನ್ನ ಕಕ್ಷಿದಾರನಿಗೆ ಬೇಲ್ ಕೊಡಿ ಅನ್ನೋದನ್ನ ಹೈಕೋರ್ಟ್ ಮುಂದೆ ಪ್ರಬಲವಾಗಿ ವಾದಿಸಿದ್ದಾರೆ. ವಿಚಾರಣೆ 28ನೇ ತಾರೀಕಿಗೆ ಮುಂದೂಡಿಕೆಯಾಗಿದೆ. ಇವತ್ತು ತೀಕ್ಷ್ಣ ಮತ್ತು ಪ್ರಬಲವಾದ ಸಿ.ವಿ. ನಾಗೇಶ್ ಅವರ ಕಡೆಯಿಂದ ನೇರವಾಗಿ ಅವರು ಪ್ರಾಸಿಕ್ಯೂಷನ್ ಅನ್ನು ಟಾರ್ಗೆಟ್ ಮಾಡಿದ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ ಫೇರ್ ಆಗಿಲ್ಲ. ಇನ್ವೆಸ್ಟಿಗೇಷನ್ ಅಲ್ಲಿ ತಪ್ಪುಗಳಾಗಿದೆ, ವಿನಾಕಾರಣ ಸಾಕ್ಷಿ ಸೃಷ್ಟಿಸುವಂತ ಪ್ರಯತ್ನಗಳಾಗಿದೆ, ಸಾಕ್ಷಿಗಳನ್ನು ತಿರುಚುವ ಪ್ರಯತ್ನಗಳಾಗಿದೆ. ನನ್ನ ಕಕ್ಷಿದಾರರನ್ನ ಉದ್ದೇಶಪೂರ್ವಕವಾಗಿ ಈ ಕೇಸಲ್ಲಿ ಸಿಲುಕಿಸಲೇಬೇಕು ಅನ್ನೋ ಏಕೈಕ ಉದ್ದೇಶದಿಂದ ತನಿಖೆಯಾಗಿದೆ ಮತ್ತು ಇವರು ಸಂಗ್ರಹಿಸಿರುವಂತ ಎಲ್ಲ ಮೆಟೀರಿಯಲ್ಸ್ ರಿಕವರಿ ಏನಾಗಿದೆ ಅದು ಕೃತ್ಯಕ್ಕೆ ಬಳಸಲಾಗಿರುವಂಥ ವಸ್ತು ಅಥವಾ ಕೃತ್ಯಕ್ಕೆ ಬಳಸಲಾಗಿರುವಂಥ ಕೋಲು, ಆ ರೆಂಬೆ, ಮರದ ರೆಂಬೆ, ಹಗ್ಗ ಮತ್ತು ಕೃತ್ಯದ ಸಂದರ್ಭದಲ್ಲಿ ನನ್ನ ಕಕ್ಷಿದಾರ ಬಳಸಿದ್ದಂಥ ಶೂ ಇದು ಎಲ್ಲವೂ ಕೂಡ ಪೊಲೀಸರು ಫ್ಯಾಬ್ರಿಕೇಟ್ ಮಾಡಿದ್ದಾರೆ, ತಿರುಚಿದ್ದಾರೆ, ಸೃಷ್ಟಿಸಿದ್ದಾರೆ ಅನ್ನೋ ನೇರ ಆರೋಪವನ್ನ ಮತ್ತು ಹಲವು ಅನುಮಾನಗಳನ್ನು ಸಿ.ವಿ. ನಾಗೇಶ್ ಇವತ್ತಿನ ವಾದದ ಸಂದರ್ಭದಲ್ಲಿ ಪ್ರಸ್ತಾಪಿಸಿದ್ದಾರೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.